ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದುರ್ಬೀನ್ ಹಿಡಿದು ಹುಡುಕಿದ್ರು ಕೂಡ ಒಂದು ಒಳ್ಳೆ ರಸ್ತೆ ಸಿಗಲ್ಲ, ಒಂದು ಒಳ್ಳೆ ಫುಟ್ಪಾತ್ ಸಿಗಲ್ಲ. ಆ ಪ್ರಮಾಣದಲ್ಲಿ ಅವ್ಯವಸ್ಥೆ ನಿರ್ಮಾಣವಾಗಿದೆ. ಬಡಾಯಿ ಕೊಚ್ಕೊಳ್ಳುವಂತಹ ರಾಜಕಾರಣಿಗಳು, ಅದರಲ್ಲೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಡ್ತೀನಿ ಅನ್ನುವಂತಹ ಕನಸು ಬಿತ್ತಿರುವಂತಹ DK ಶಿವಕುಮಾರ್ ಅವರು ಅದು ಯಾವಾಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳ ಸ್ಥಿತಿ ಅಧೋಗತಿ. ಬೆಂಗಳೂರಿನ ಹೃದಯ ಭಾಗದಲ್ಲಿಯೇ ಹಾಳಾಗಿ ಹತ್ತಿ ಹಿಡಿದಿದೆ ಫುಟ್ಪಾತ್ ಆಗದಿರೋದ್ರಿಂದ ಓಡಾಡ್ಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಗಲಲ್ಲೇ. ಚಿಕ್ಕಪೇಟೆಯಲ್ಲಿ ಫುಟ್ಪಾತ್ ಹಾಳಾದರೂ BBMP ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಬೆಂಗಳೂರನ್ನು ಕಾಪಾಡಿ ಪಬ್ಲಿಕ್ ಟಿವಿಯ ಮೆಗಾ ಅಭಿಯಾನ. ಈ ಅಭಿಯಾನದಲ್ಲಿ ಜನ ತಾವು ಅನುಭವಿಸ್ತಾ ಇರುವಂತಹ ಸಮಸ್ಯೆಯನ್ನು ವಿವರಿಸುವಂತಹ ಕೆಲಸವನ್ನು ಸ್ವತಃ ಅವರೇ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಈ ಜಾಗ ಅಂತ ನಿಮಗೆ ತೋರಿಸ್ಬೇಕಲ್ವಾ? ಬನ್ನಿ, ಅಮೋಘ ಆಕರ್ಷಕ ಜಾಗವನ್ನು ನೋಡ್ಕೊಂಡು ಬರೋಣ. ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದ ರಸ್ತೆಯಲ್ಲಿದ್ದೀನಿ, ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಕಾಮಗಾರಿಯೊಂದರ ನೆಪವಾಗಿ ಈ ಒಂದು ಫುಟ್ಪಾತನ್ನು ಅಗೆದಿದ್ದಾರೆ. ಆದರೆ ಈವರೆಗೂ ಕೂಡ ಅದನ್ನು ದುರಸ್ತಿ ಮಾಡುವಂತಹ ಗೋಜಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೋಗಲಿಲ್ಲ. ಸೊ ಹಾಗಾಗಿ ಕಾಲೇಜು ಸ್ಟೂಡೆಂಟ್ಸ್ಗಳಾಗಲಿ ಅಥವಾ ಕೋರ್ಟಿಗೆ ಬರುವಂಥವ್ರು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಬರುವಂಥವ್ರು ಎಲ್ಲರೂ ಕೂಡ ಇದೇ ಫುಟ್ಪಾತನ್ನು ಬಳಕೆ ಮಾಡಬೇಕಾಗತ್ತೆ. ಇದ್ರ ಮೇಲೆ ಬರಲಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬಾಡಿ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ, ಅಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ. ಎರ್ರಾಬಿರಿಯಾಗಿ ಇದನ್ನು ಅಗೆದು ಹಾಗೆ ಬಿಟ್ಟಿದ್ದಾರೆ. ಮತ್ತು ಅದನ್ನು ಕಂಪ್ಲೀಟಾಗಿ ದುರಸ್ತಿ ಮಾಡುವಂತಹ ಯಾವ ಗೋಜಿಗಳಿಗೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೋಗಲಿಲ್ಲ. ನನ್ನ ಮುಂಭಾಗದ ಒಂದಿಷ್ಟು ದೃಶ್ಯಗಳನ್ನು ಕೂಡ ತೋರಿಸ್ತೀನಿ. ಕಂಪ್ಲೀಟಾಗಿ ಇಲ್ಲಿ ಆಳ ಬಿದ್ದಿದೆ. ಒಂದೊಮ್ಮೆ ಏನಾದರೂ ರಾತ್ರಿ ಸಂದರ್ಭದಲ್ಲಿ ಏನಾದರೂ ಬಂದರೆ ಕಂಪ್ಲೀಟಾಗಿ ಅದರ ಒಳಗೆ ಬೀಳಬೇಕು, ಅಷ್ಟರ ಮಟ್ಟಿಗೆ ಇದು ಡೆಡ್ಲಿ ಆಗಿದೆ. ಜನಕ್ಕಂತರೂ ಓಡಾಡಲಿಕ್ಕೆ ಆಗೋದೇ ಇಲ್ಲ. ಒಬ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರಿ, ಏನು ಹೇಳ್ತೀರಿ? ಬೆಂಗಳೂರಲ್ಲಿ ಚಿನ್ನದಂಥ ರಸ್ತೆಗಳನ್ನು ಮಾಡ್ತೀವಿ, ಹೈಫೈ ಫುಟ್ಪಾತನ್ನು ಮಾಡ್ತೀವಿ ಅಂತ ಹೇಳ್ತಾರೆ, ಏನು ಹೇಳ್ತೀರಿ? ನಾವೇನೇ ಹೇಳಿ ಆಗುತ್ತೆ ಸರ್, ಅದು ಗೌರ್ಮೆಂಟ್ ನೋಡ್ಕೊಬೇಕು ಕರೆಕ್ಟಾಗಿ. ಅವ್ರು ಅದೆಲ್ಲ ಚೆಕ್ ಮಾಡಬೇಕು ಅಷ್ಟೇ, ಆ ಥರ ಇರಬೇಕಷ್ಟೇ ಸರ್. ಈಗ ನೀವು ನಡೆದಾಡ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಡೇಂಜರ್ ಅಂತ ಅನ್ನಿಸ್ತಾ ಇದೆ? ಇದು ಸ್ವಲ್ಪ ಡೇಂಜರ್ ಆಗಿದೆ. ಹೌದು. ಎಷ್ಟು ಸಮಸ್ಯೆ ಆಗುತ್ತೆ? ಸಮಸ್ಯೆ ಆಗುತ್ತೆ, ಸ್ವಲ್ಪ ಹಾಗೆ ಆಗುತ್ತಾರೆ, ಎಲ್ಲರಿಗೂ ಆಗುತ್ತೆ ಸಮಸ್ಯೆ ಆಗುತ್ತೆ. ಮೇಡಮ್ ಹೇಳಿ, ಫುಟ್ಪಾತನ್ನು ಎರ್ರಾಬಿರಿಯಾಗಿ ಅಗೆದು ಬಿಟ್ಟಿರ್ತಾರೆ, ಓಡಾಡಲಿಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ? ಕಷ್ಟನೇ, ಬಟ್ ಜಲ್ದಿ ಮಾಡಿದ್ರೆ ಓಕೆ. ಆದರೆ ಕಷ್ಟ ಆಗುತ್ತೆ, ಗೊತ್ತಿರಲಾದ ಬಿದ್ದುಬಿಟ್ರೆ ಹಂಗಾಗುತ್ತೆ. ಬಟ್ ಸಡನ್ನಾಗಿ ನಾವು ಫೋನ್ ನೋಡ್ತಾ ಇದ್ರೆ ಇಲ್ಲಾಂದ್ರೆ ಎಲ್ಲ ಕಡೆ ನೋಡ್ತಾ ಬಿದ್ದುಬಿಡ್ತೀರಾ ಅಂತ ಭಯ ಆಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ಕೂಡ ಒಂದಾಗಿದೆ. ಸೊ ಇನ್ನೂ ಕೂಡ ಇಬ್ಬರು ಬರ್ತಾ ಇದ್ದಾರೆ, ಬಹುಶಃ ಅವ್ರನ್ನ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈ ಪರಿಪಾಟಿಗೆ ಅಗೆದು ಬಿಟ್ಟಿದ್ದಾರೆ ಫುಟ್ಪಾತ್ನ, ನಡೆದಾಡ್ಲಿಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ? ತುಂಬ ಕಷ್ಟ ಆಗತ್ತಪ್ಪ, ತುಂಬ ಕಷ್ಟ ಆಗತ್ತೆ. ಇವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ BBMP ಅವರು ಸರ್ಕಾರನೋ ಯಾವ ನೆಟ್ಟಿಗೆಲ್ಲ ಇವು ಎಲ್ಲ ಜನಗಳು ತೊಂದರೆ ಮಾಡ್ಕೊಂಡು ಮಜಾ ತಗೊಳ್ಳೋ ಥರ ಮಾಡ್ತಾರೆ. ಇವರೆಲ್ಲ ಅಗದ್ಬಿಟ್ಟು 6 ತಿಂಗಳಿಗೆ ವರ್ಷಕ್ಕೆಲ್ಲ ಅಗದ್ಬಿಟ್ಟು ಎಲ್ಲ ದುಡ್ಡು ಮಾಡೋಕ್ಕೆ ಕೆಲಸ. ನೀವೆಲ್ಲ ಪ್ಲ್ಯಾನ್ ಇರೋದು ಮೊದಲೇ ಮಾಡೋಕ್ಕೆ. ಈಗೆಲ್ಲ ಎಷ್ಟು 2 ಕಡೆ ಆಗಿದ್ದಾರೆ, 2 ಕಡೆ ಆಗಿದ್ದಾರೆ. ಅಲ್ಲ ತಿಂಗಳಗಟ್ಟಲೆ ಅಥವಾ ಸರಿಪಡಿಸೋ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ ಇನ್ನೂ. ಮೇಡಮ್, ಈಗ ಏನಾದ್ರು ಕೆಳಗೆ ಬಿದ್ದರೆ ಪೆಟ್ಟೆ ಆಗಬೇಕು, ಅಷ್ಟರ ಮಟ್ಟಿಗೆ. ಕಾಲಕೈ ಮುರಿದು ಅಂದರೆ ಯಾರಪ್ಪ ಮೆಡಿಕಲ್ ಬಿಲ್ ಯಾರು ಕೊಡ್ತಾರೆ? ಫ್ರ್ಯಾಕ್ಚರ್ ಆದರೆ 6 ವಾರ ರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಅದನ್ನಾದ್ರೂ ಎಕ್ಸ್ಪೆನ್ಸಿವ್ ಯಾರು ಕೊಡ್ತಾರೆ ಹೇಳಿ? ತೊಂದರೆನೇ ಪಬ್ಲಿಕ್ಕಿಗೆ. ಇದು ನಮ್ಮ ಸರ್ಕಾರ ಮಾಡೋದೇ ಈ ಕೆಲಸಗಳು, ಏನು ಮಾಡ್ತೀರಾ? ಈಗ ಈ ರೋಡಲ್ಲಿ ನಡೆದಾಡ್ಲಿಕ್ಕೆ ನಿಮ್ಗೆ ಎಷ್ಟು ಭಯ ಅಂತ ಅನ್ಸುತ್ತೆ ಅಂತ? ಎಲ್ಲಿ ಗುಂಡಿಗಳಿದಾವೆ, ಎಷ್ಟು ಆಳ ಇದೆ? ಭಯನೇ ಅಪ್ಪ. ಅದು ಬಿಸಿಲು ಬೇರೆ ಜಾಸ್ತಿ ಇದೆಯಾ, ಇಲ್ಲಿ ಬರೋದೇ ಬೇಡ ಅನ್ಸುತ್ತೆ. ಮೊದಲಿಲ್ಲಾದ್ರೆ ವಿಧಿ ಇಲ್ವಲ್ಲ, ಡ್ಯೂಟಿಗೆ ಬರಲೇಬೇಕಲ್ಲ, ಅದಕ್ಕೋಸ್ಕರ ಬರ್ತೀವಿ. ಈಗ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಹೈಫೈ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಆದರೆ ನೆಟ್ಟಿಗೆ ಒಂದು ಫುಟ್ಪಾತ್ನ ರೆಡಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಮಾಡೋಕ್ಕೆ ಆಗಲ್ವಲ್ಲ, ಎಲ್ಲ ಗ್ಯಾರಂಟಿಗೆ ಒಳಗೆ ಹೋಗ್ತಾ ಇದೆಯಲ್ಲ ದುಡ್ಡೆಲ್ಲ. ಮತ್ತೆ ಎಲ್ಲಿದೆ ಸರ್ಕಾರದಲ್ಲಿ ದುಡ್ಡು? ಅದಕ್ಕೋಸ್ಕರ ಈ ಕಷ್ಟ. ಸ್ವಲ್ಪ ಕಾಲ್ ಬ್ಯಾಲೆನ್ಸ್ ತಪ್ಪಿದ್ರು ಕೆಳಗೆ ಬೀಳ್ತೀರಿ. ಹಾಸ್ಪಿಟಲು ಮತ್ತೊಂದು ಮಗದೊಂದು, ಆಮೇಲೆ ಹೆಂಡತಿ ಮಕ್ಕಳು ಆಮೇಲೆ ಫುಟ್ಪಾತ್ ಹೋಗ್ಬೇಕತ್ತವ್ರು, ಆ ಥರ ಮಾಡಿಟ್ಬಿಡ್ತಾರೆ. ಆದಷ್ಟು ಬೇಗ ರೆಡಿ ಮಾಡಿದರೆ 4 ಜನ ಚೆನ್ನಾಗಿ ಸುರಕ್ಷಿತ ಓಡಾಡ್ಬೋದು. ಹಿಂಗಿದ್ರೆ ಜೀವಕ್ಕೆ ತೊಂದರೆ ಆಗ್ಬೋದು, ಕೈಗಾಲು ಮುರ್ಕೊಂಡು. ಬಹುಶಃ ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಇಂತಹದ್ದೇ ಸಮಸ್ಯೆ ಇದೆ. ಜನಾಕ್ರೋಶಗಳು ಕೂಡ ಸ್ಫೋಟ ಆಗ್ತಾ ಇದೆ. ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಾಮಗಾರಿಯನ್ನು ಕೈಗೆತ್ತಿಕೊಂಡಾಗ ಅದನ್ನು ತುಂಬ ಬೇಗನೆ ಮಾಡಿ ಮುಗಿಸೋದಿಲ್ಲ, ವಿಳಂಬವನ್ನು ಮಾಡ್ತಾರೆ. ಅದರಿಂದ ಸಾರ್ವಜನಿಕರು ಇನ್ನಿಲ್ಲದ ಪರಿಸ್ಥಿತಿಯನ್ನು ಅಥವಾ ಸಂಕಟವನ್ನು ಅನುಭವಿಸುವಂತಹ ಸ್ಥಿತಿ ಕೂಡ ಉದ್ಭವ ಆಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ, ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಚುನಾವಣೆ ಗೆಲ್ಲೋದಕ್ಕೂ ಮುಂಚೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೋಗಿದ ಕಡೆ ಎಲ್ಲ ಉಚಿತವಾಗಿ ಆ ಶಬ್ದವನ್ನು ಬಳಸಿದ್ದು. ಇದಾ ನೀವು ಹೇಳ್ತಾ ಇದ್ದಂತಹ ಬ್ರ್ಯಾಂಡ್ ಬೆಂಗಳೂರು? ಪ್ರಶ್ನೆಯನ್ನು ಕೇಳಲೇಬೇಕು. ಈಗ ಚಿಕ್ಕಪೇಟೆ ಕಡೆಗೆ ಹೋಗೋಣ. ಅತಿ ಹೆಚ್ಚು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುವಂತಹ ಚಿಕ್ಕಪೇಟೆಯಲ್ಲಿ ಜನ ಅಧ್ವಾನಕ್ಕೆ ಹೆಂಗೆ ರೋಸ್ ಹೋಗಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ವಿಧಾನಸಭಾ ಕ್ಷೇತ್ರದ ಜಯನಗರ ವಾರ್ಡ್ನ ಒಂದು ಫುಟ್ಪಾತ್ ಭಾಗದಲ್ಲಿದ್ದೀನಿ.
ಗಮನಿಸ್ತಾ ಇದ್ರಿ ಈ ಫುಟ್ಪಾತ್ ಎಲ್ಲವೂ ಕೂಡ ಕಿತ್ತು ಹೋಗಿದೆ, ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ಜನ ಇಲ್ಲಿ ಫುಟ್ಪಾತ್ನ ಪಕ್ಕದಿಂದನೇ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಸಂದರ್ಭದಲ್ಲಿ ಏನಾದರೂ ಊಟ ಮುಗಿಸ್ಕೊಂಡು ವಾಕಿಂಗಿಗೆ ಬರ್ತಾರೆ ಅಂತ ಹೇಳಿದರೆ ನಡೆದಾಡೋಕ್ಕೂ ಕೂಡ ಆಗೋದಿಲ್ಲ, ಮಕ್ಕಳನ್ನು ಕರ್ಕೊಂಡು ಬರೋದಕ್ಕಾಗೋಲ್ಲ, ವಯೋವೃದ್ಧರು ಫುಟ್ಪಾತ್ ಮೇಲೆ ಓಡಾಡೋದಕ್ಕೂ ಆಗೋದಿಲ್ಲ. ಕಂಪ್ಲೀಟಾಗಿ ಕಿತ್ತೋಗಿದೆ. ಇದನ್ನು ಮತ್ತೆ ದುರಸ್ತಿ ಮಾಡುವಂತಹ ಗೋಜಿಗೆ BBMPಯ ಇಂಜಿನಿಯರ್ಗಳು ಹೋಗಲಿಲ್ಲ. ಕಂಪ್ಲೀಟಾಗಿ ಇದು ಎಷ್ಟರ ಮಟ್ಟಿಗೆ ಇದು ಕಳಪೆ ಕಾಮಗಾರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದೊಮ್ಮೆ ಏನಾದರೂ ಕ್ವಾಲಿಟಿ ವರ್ಕ್ ಆಗಿದ್ದರೆ ಇದು ಯಾವುದೂ ಕೂಡ ಈ ರೀತಿಯಾಗಿ ಕಿತ್ತು ಹೋಗ್ತಾ ಇರಲಿಲ್ಲ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಮುಂಭಾಗದಲ್ಲಿ ಕೂಡ ಕಂಪ್ಲೀಟಾಗಿ ಈ ಒಂದು ಫುಟ್ಪಾತ್ ಕಿತ್ತು ಹೋಗಿದೆ. ಸ್ಲ್ಯಾಬ್ಗಳೆಲ್ಲವೂ ಕೂಡ ಕೆಳಗೆ ಬೀಳುವಂತಹ ಹಂತಕ್ಕೆ ಬಂದಿದೆ. ಈ ಒಂದು ಫುಟ್ಪಾತ್ನ ಮುಂಭಾಗದಲ್ಲಿ ಕೂಡ ಹಾಗೆ ಮುಂದಕ್ಕೆ ಹೋದರೆ ಅಲ್ಲಲ್ಲಿ ಎಲ್ಲವೂ ಕೂಡ ಫುಟ್ಪಾತ್ನ ಆ ಬೇಸ್ ಏನಿದೆ ಅದೆಲ್ಲವೂ ಕೂಡ ಕಿತ್ತು ಹೋಗಿದೆ. ಸೊ ಸಾಮಾನ್ಯವಾಗಿ ಜನ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಭಾಗದಲ್ಲಿ ನಡೆದಾಡೋಕ್ಕೆ ಆಗೋದಿಲ್ಲ ಅನ್ನುವಂತಹ ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತನಾಡಿಸ್ತೀನಿ ಸರ್, ಏನು ಹೇಳ್ತೀರಿ? ಈ ಫುಟ್ಪಾತ್ ಈ ರೀತಿಯ ಅವ್ಯವಸ್ಥೆ ಆಗಿದೆಯಲ್ಲ, ಏನು ಹೇಳ್ತೀರಿ? ತುಂಬ ಅನ್ಫಾರ್ಚುನೇಟ್ ಇದು. ಬ್ಯಾಂಗ್ಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಆಗ್ತಾ ಇರೋದು ಫುಟ್ಪಾತ್ಗಳು ಗಾರ್ಬೇಜ್ ಕ್ಲೀನಿಂಗ್ ಆಗ್ತಾ ಇಲ್ಲ. ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ಎಷ್ಟೋ ಕಡೆ ನಾರ್ಮಲ್ಲಾಗಿ ನಡ್ಕೊಂಡು ಹೋಗ್ತಾ ಇರೋ ಜಾಗದಲ್ಲೆಲ್ಲ ಬಿದ್ದೋಗ್ತಾ ಇದ್ದಾರೆ ಜನರು. ಅವ್ರಿಗೆ ಆಗ್ತಾಯಿರೋ ಮಂಡಿ ನೋವು ಅದು ಯಾರು ಕೇಳೋರಿಲ್ಲ. BBMP ಅವರು ಇದನ್ನೆಲ್ಲ ನೋಡಬೇಕು. ಆ್ಯಕ್ಚುಲಿ ಎಷ್ಟೋ ಅಮಾಯಕರು ನಾನು ಕಣ್ಮುಂದೆನೇ ಎಷ್ಟೋ ಜನ ಬಿದ್ದಿದ್ದಾರೆ. ನಾನೇ ಕೆಲವು ಟೈಮು ಆಲ್ಮೋಸ್ಟ್ ಬಿದ್ದು ನನ್ನ ಮಂಡಿ ಮುರಿದೋಗ್ಬೇಕಾಗಿತ್ತು. ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಸ್ಲ್ಯಾಬ್ ಸರಿಯಾಗಿ ಹಾಕಿರಲ್ಲ. ಇಂಥ ಪರಿಸ್ಥಿತಿ ನಾವು ಸರಿಯಾಗಿ ಹಾಕಿದ್ದಾರೆ ಅಂತ ಅದ್ರ ಮೇಲೆ ಕಾಲಿಟ್ಟರೆ ಎಡ್ಕೊಂಡು ಬಿದ್ದರೆ ಸೀದಾ ನಾವು ಚರಂಡಿ ಒಳಗೆ ಹೋಗ್ತೀವಿ. ಇಲ್ಲಿ ನೋಡಿದ್ರೆ ಫುಟ್ಪಾತ್ ಇಲ್ಲಿ ಮನುಷ್ಯರು ನಡೆಯೋಂಥ ಜಾಗ ಅಲ್ಲ ಅನಿಸುತ್ತೆ. ಇದು ವೆರಿ ಏನಂತಾರೆ ಹೇಳ್ತೀವಿ, ಪ್ರತಿಷ್ಠಿತ ಕೃಷ್ಣರಾವ್ ಪಾರ್ಕ್ ಹತ್ರ ಇರೋ ಜಾಗ ಇದು. ಓಕೆ, ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತಾರೆ ಜನ. ಆದರೆ ಜನರಿಗೆ ಓಡಾಡೋದಕ್ಕೆ ಒಂದು ನೆಟ್ಟಿಗಿರುವಂತಹ ಫುಟ್ಪಾತ್ನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳು ಸ್ಫೋಟ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.